ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸಿನಿಮಾ ರಿವ್ಯೂ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಟಾಕ್ಸಿಕ್ ಸಿನಿಮಾ ತಂಡದಿಂದ ಇಂಟ್ರೊಡ್ಯೂಸಿಂಗ್ ರಾಯ ಅನ್ನುವಂತಹ ವಿಡಿಯೋ ರಿಲೀಸ್ ಆಗಿದೆ. ನನಗೆ ಈ ವಿಡಿಯೋ ನೋಡಿದ ತಕ್ಷಣ ನನ್ನ ಫಸ್ಟ್ ರಿಯಾಕ್ಷನ್ನೇ, ವಾಟ್ ಡಿಡ್ ಐ ಜಸ್ಟ್ ಸಿ? ನಾನು ಏನು ನೋಡ್ತಾ ಇದ್ದೀನಿ? 2 ನಿಮಿಷ 51 ಸೆಕೆಂಡ್ ಇರುವಂತಹ ಈ ವಿಡಿಯೋ ನೋಡಿದ ತಕ್ಷಣ ನನಗೆ ಅನಿಸಿದ್ದು, ಯಾವುದೋ ಒಂದು ಹಾಲಿವುಡ್ ಸಿನಿಮಾದ ಆ್ಯಕ್ಷನ್ ಸೀಕ್ವೆನ್ಸು, ಯಾವುದೋ ಒಂದು ಹಾಲಿವುಡ್ ಸಿನಿಮಾದ ಸೀನ್ ನೋಡ್ದಂಗೆ ಆಯ್ತಲ್ಲ ಅಂತ. ಸೊ ಆ ರೀತಿಯ ಅನುಭವ ನನಗೆ ಆಯಿತು. ಸೊ ವರ್ಡ್ಸ್ ಫಾಲ್ ಶಾರ್ಟ್ ಅಂತ ನಾವು ಹೇಳ್ತೀವಲ್ಲ, ಆ ಥರದೊಂದು ಅನುಭವ ನನಗೆ ಈ ವಿಡಿಯೋ ನೋಡಿದ ಮೇಲೆ ಆಯಿತು. ಆ್ಯಂಡ್ ಅಫ್ಕೋರ್ಸ್ ರಾಕಿಂಗ್ ಸ್ಟಾರ್ ಯಶ್ ಅವರ ಇಂಟ್ರೊಡಕ್ಷನ್ ಅಂತೂ ಮೈಂಡ್ ಬ್ಲೋಯಿಂಗ್. ಹಂಗೆ ನೋಡೋಕೆ ಹೋದರೆ ಇಡೀ 2 ನಿಮಿಷ 51 ಸೆಕೆಂಡ್ನ ಈ ವಿಡಿಯೋದಲ್ಲಿ ತೋರಿಸಿರುವಂತಹ ವಿಷಯದ ಹಿಂದಿರುವಂತಹ ಒಂದು ಕನ್ವಿಕ್ಷನ್ ಆಗಿರಬಹುದು, ಈ ಸ್ಕೇಲಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಿರುವಂತಹ ರೀತಿ ಆಗಿರಬಹುದು, ಇಟ್ ಈಸ್ ಜಸ್ಟ್ ಔಟ್ ಆಫ್ ದ ವರ್ಲ್ಡ್. ನಂಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ, ಆ್ಯಕ್ಚುಲಿ ಪದಗಳು ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ಫುಲ್ ಆಗಿತ್ತು ಈ ಒಂದು ವಿಡಿಯೋ. ಆ್ಯಂಡ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಯ ಆಗಿ ಇನ್ನಷ್ಟು ವಿಲೇನಿಯಸ್ ಆಗಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂತಹ ಹಿಂಟ್ ಅಂತೂ ಈ ವಿಡಿಯೋ ಮೂಲಕ ಸಿಗ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಟಾಕ್ಸಿಕ್ ಸಿನಿಮಾ ಮೇಕಿಂಗ್ ವೈಸ್ ಮತ್ತು ಕಾನ್ಸೆಪ್ಟ್ ವೈಸ್ ಪ್ಲಸ್ ಎಲ್ಲ ರೀತಿಯ ಒಂದು ಸಿನಿಮಾ ಸ್ಟ್ಯಾಂಡರ್ಡ್ಸನ್ನು, ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬಹುದಾದಂತಹ ಸಿನಿಮಾ ಆಗಿ ಯಾಕಂದರೆ ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡುತ್ತೆ ಅನ್ನುವಂಥದ್ದು ಈ ಒಂದು ವಿಡಿಯೋ ನೋಡಿದ ಮೇಲೆ ಕನ್ಫರ್ಮ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಕನ್ವಿಕ್ಷನ್ ಬಗ್ಗೆ ಆಗಿರಬಹುದು, ಅವರ ಸಿನಿಮಾ ಪ್ರೀತಿ ಬಗ್ಗೆ ನಾನೇನು ಸ್ಪೆಸಿಫಿಕ್ಕಾಗಿ ಹೇಳುವಂತಹ ಅಗತ್ಯ ಇಲ್ಲ. ದ್ಯಾಟ್ ಪರ್ಸನ್ ಈಸ್ ವೆರಿ ಇನ್ಸ್ಪಿರೇಷನಲ್. ಅಂದರೆ ಸಿಕ್ಕಾಬಟ್ಟೆ ದೂರದೃಷ್ಟಿ ಇರುವಂತಹ ಒಬ್ಬ ಮನುಷ್ಯ ಅವರು. ಈ KGF 1 ಮತ್ತು 2 ಎಲ್ಲ ಬಂದಾಗ ಕನ್ನಡ ಸಿನಿಮಾದ ಸ್ಟ್ಯಾಂಡರ್ಡ್ಸ್ನ ಅಂದರೆ ಗ್ಲೋಬಲ್ ಲೆವೆಲಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಅವ್ರು ಯಾವ ರೀತಿ ಕೆಲಸ ಮಾಡಿದರು ಅಂತ ನಿಮ್ಗೆಲ್ರಿಗೂ ಗೊತ್ತು. ಈ ಸಿನಿಮಾ ಮೂಲಕ ಇಂಡಿಯನ್ ಸಿನಿಮಾ ಸ್ಟ್ಯಾಂಡರ್ಡ್ಸ್ನ ಅಂದರೆ ಅವರು ಗ್ಲೋಬಲ್ ಲೆವೆಲ್ಗೆ ಮತ್ತೊಂದು ಸಲ ತಗೊಂಡು ಹೋಗ್ತಾ ಇದ್ದಾರೆ. ಇನ್ನೂ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗುವಂತಹ ಪ್ರಯತ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅನ್ನೋದು ನಿಜವಾಗ್ಲೂ ಕನ್ಫರ್ಮ್ ಆಗೋಯಿತು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನಿರ್ದೇಶಕಿ ಗೀತು ಮೋಹನ್ ದಾಸ್ ಅವರ ಒಂದು ಡಿರೆಕ್ಟೋರಿಯಲ್ ಸ್ಕಿಲ್ಸ್ ಬಗ್ಗೆ ಕೂಡ ಮಾತಾಡಬೇಕು. ತುಂಬ ಚೆನ್ನಾಗಿ ಎಸ್ಪೆಷಲಿ ಈ ವಿಡಿಯೋದಲ್ಲಿ ತೋರಿಸಿರುವಂತಹ ವಿಷಯಗಳನ್ನು ಅವರು ಇಂಪ್ಯಾಕ್ಟ್ಫುಲ್ಲಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಗೀತು ಮೋಹನ್ ದಾಸ್ ಅವ್ರ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಅಂದರೆ ಅವರ ಫಿಲ್ಮೋಗ್ರಫಿ ಬಗ್ಗೆ, ಅವರು ಈ ಹಿಂದೆ ಮಾಡಿರುವಂತಹ ಸಿನಿಮಾಗಳ ಬಗ್ಗೆ, ಅವರಿಗೆ ಸಿಕ್ಕಿರುವಂತಹ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಒಂದು ಮಾಹಿತಿ ಎಲ್ಲವನ್ನು ನಾನು ಸಪ್ರೇಟಾಗಿ ಕೊಡ್ತೀನಿ. ಬಟ್ ರಾಕಿಂಗ್ ಸ್ಟಾರ್ ಯಶ್ ಈಸ್ ಟ್ರೂಲಿ ರಾಕಿಂಗ್ ಅಂದಷ್ಟೇ ಹೇಳ್ಬೋದು. ಆ್ಯಂಡ್ ಟ್ಯಾಗ್ಲೈನಲ್ಲಿ ಆಲ್ರೆಡಿ ಮೆನ್ಷನ್ ಆಗಿರೋ ಹಾಗೆ, ದಿಸ್ ಫಿಲಮ್ ಈಸ್ ಎ ಫೇರಿ ಟೇಲ್ ಫಾರ್ ಗ್ರೋನಪ್ಸ್, ಅಂದರೆ ವಯಸ್ಕರಿಗೆ ಮಾತ್ರ. ಸೊ ವಯಸ್ಕರಿಗೆ ಇಷ್ಟ ಆಗುವಂತಹ, ವಯಸ್ಕರು ಮಾತ್ರ ನೋಡಬಹುದಾದಂತಹ ಸೀನ್ ಕೂಡ ಈ ವಿಡಿಯೋದಲ್ಲಿತ್ತು. ಅದು ಯಾವುದು ಅಂತ ನಾನೇನು ಹೇಳಬೇಕಾಗಿಲ್ಲ. ಬಟ್ ಆ ಒಂದು ಪರ್ಟಿಕ್ಯುಲರ್ ಸೀನ್ನ ಕನ್ವಿಕ್ಷನ್ ನಿಜವಾಗ್ಲೂ ಮೈಂಡ್ ಬ್ಲೋಯಿಂಗ್, ಸಖತ್ತಾಗಿತ್ತು. ಮತ್ತು ಆ ಮುದುಕ ಆಗಿರಬಹುದು ಮತ್ತು ಓವರ್ ಆಲ್ ಸೆಟಪ್ ಏನಿತ್ತು ನಿಜವಾಗ್ಲೂ ಅಂದರೆ ತುಂಬ ಹೊಸದಾಗಿತ್ತು, ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿತ್ತು ಅಂತ ನಾನು ಹೇಳ್ತೀನಿ. ಪ್ಲಸ್ ಈ ಹಿಂದೆ ಕೂಡ ಆಲ್ರೆಡಿ ಸಾಕಷ್ಟು ಫೀಮೇಲ್ ಕ್ಯಾರೆಕ್ಟರ್ಸ್ಗಳನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ಟಾಕ್ಸಿಕ್ ಸಿನಿಮಾ ತಂಡದಿಂದ. ನಮ್ಮ ಕಿಯಾರಾ ಅಡ್ವಾಣಿಯವರಾಗಿರ್ಬೋದು, ಹ್ಯೂಮಾ ಖುರೇಶಿಯವರಾಗಿರ್ಬೋದು, ಈ ಕಡೆ ತಾರಾ ಸುತಾರಿಯಾ, ನಯನ್ತಾರಾ ಅವರು, ಲಾಸ್ಟಿಗೆ ನಮ್ಮ ರುಕ್ಮಿಣಿ ವಸಂತ್ ಅವರು ಕೂಡ ಇಂಟ್ರಡ್ಯೂಸ್ ಆಗಿಬಿಟ್ಟಿದ್ದಾರೆ. ಸೊ ಸ್ಕೈ ಹೈ ಎಕ್ಸ್ಪೆಕ್ಟೇಷನ್ಸ್ ಈ ಸಿನಿಮಾ ಮೇಲೆ ಇದೆ ಈಗಾಗಲೇ. ಬಟ್ ಈ ಒಂದು ರಾಯ ವಿಡಿಯೋ ಮೂಲಕ 3 ತಿಂಗಳಿಗೆ ಮಾತಾಡುವಷ್ಟು ಕಂಟೆಂಟ್ನ ಆ್ಯಕ್ಚುಲಿ ಈ ಚಿತ್ರತಂಡದವರು ಕೊಟ್ಟಿದ್ದಾರೆ. ಸೊ ಎಷ್ಟು ಬೇಕಾದರೂ ಆ್ಯಕ್ಚುಲಿ ಡಿಗ್ ಮಾಡಿಕೊಂಡು ಅನಲೈಸ್ ಮಾಡಿಕೊಂಡು ಈ ಸಿನಿಮಾ ಯಾವುದ್ರ ಬಗ್ಗೆ ಇರುತ್ತೆ ಅಂತ ನಾವು ಆ್ಯಕ್ಚುಲಿ ಮಾತಾಡ್ತಾನೆ ಹೋಗಬಹುದು. ಆ ಮಟ್ಟಿಗಿನ ಸ್ಟಫ್ ಜಸ್ಟ್ ಈ ವಿಡಿಯೋದಲ್ಲಿ ಅಷ್ಟೇ ಇತ್ತು. ನಿಜವಾಗ್ಲೂ ಹೇಳ್ತೀನಿ, ರಾಕಿಂಗ್ ಸ್ಟಾರ್ ಯಶ್ ಅವರ ದೂರದೃಷ್ಟಿ ಮತ್ತು ಕನ್ವಿಕ್ಷನ್ಗೆ ನಿಜವಾಗ್ಲೂ ಅಂದರೆ ಅಪ್ರಿಸಿಯೇಷನ್ ಬರಲೇಬೇಕು. ದಟ್ ಪರ್ಸನ್ ಆ್ಯಕ್ಚುಲಿ ಒಂದು ಫಿಲಮ್ ಕಂಪ್ಯಾನಿಯನ್ ಇಂಟರ್ವ್ಯೂವಲ್ಲಿ ಆಫ್ಟರ್ KGF 2 ಸಕ್ಸಸ್ ಅವರೊಂದು ವಿಷಯನ ಹಂಚ್ಕೊಂಡಿದ್ರು. ಅಂದರೆ ಅವ್ರ ಫ್ರೆಂಡ್ಸ್ ಎಲ್ಲ ಅವ್ರಿಗೆ ಹೇಳಿದ್ರಂತೆ, ಇನ್ನೇನು KGF 2 ಮೂಲಕ ನೀನು ಒಂದು ಹೈಯೆಸ್ಟ್ ಸಕ್ಸಸ್ನ ನೀನು ನೋಡಿಬಿಟ್ಟಿದೆಯಾ, ಇದರಲ್ಲೇ ಆದಷ್ಟು ಅಂದರೆ ಸೀನ್ ಬಿಲ್ಡಿಂಗ್ ವೈಸ್ ಅಥವಾ ಮೇಕಿಂಗ್ ವೈಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಮಾಡಿ ತೋರಿಸ್ಬಿಟ್ಟಿದೆಯಾ ಈ ಸಿನಿಮಾ ಮೂಲಕ. ಇನ್ನು ಇದಕ್ಕಿಂತ ಹೆಚ್ಚಿನ ಏನು ಮಾಡೋಕ್ಕಾಗುತ್ತೆ? ನೀನು ಬೆಟರ್ KGF 3 ಮಾಡೋದೇ ಒಳ್ಳೆಯದು. ಬಿಕಾಸ್ KGF 2 ಮತ್ತು KGF 1 ಆಲ್ರೆಡಿ ಹಿಟ್ ಆಗಿದೆ. ಸೊ ಅದರಿಂದ ಹೈಪ್ ಹೆಂಗಿದ್ರೂ ಸಿಗುತ್ತೆ. ಸೊ ಬೆಟರ್ ನೀನು KGF 3 ಮಾಡಿಬಿಡು, ಇದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತೆ ಅಂತೆಲ್ಲ ಅವ್ರ ಫ್ರೆಂಡ್ಸೇ ಹೇಳಿದ್ರಂತೆ. ಆಗ ಅವ್ರು ಹೇಳಿದ್ರು, ಬರೀ ಯಶ್ ಅಂತಂದರೆ ಬರೀ KGF 2 ಅಷ್ಟೇನಾ? ನನ್ನ ಕೈಲಿ ಇಷ್ಟೇ ಮಾಡೋಕ್ಕಾಗದ? ಇದಷ್ಟೇ ನನ್ನ ಐಡೆಂಟಿಟಿನ? KGF 2 ಮಾತ್ರ ನನ್ನ ಐಡೆಂಟಿಟಿನ? ಅದನ್ನು ಹೊರತುಪಡಿಸಿ ನಾನು ಏನೂ ಮಾಡೋಕ್ಕೆ ಆಗಲ್ವಾ
ಅಂತೆಲ್ಲ ಅವರೇ ಸೆಲ್ಫ್ ರಿಟ್ರೋಸ್ಪೆಕ್ಟ್ ಮಾಡಿಕೊಂಡೆ ನಾನು ಅಂತೆಲ್ಲ ಅವ್ರು ಆ್ಯಕ್ಚುಲಿ ಇಂಟರ್ವ್ಯೂವಲ್ಲಿ ಹಂಚ್ಕೊಂಡಿದ್ರು. ಸೊ ಈ ಮನುಷ್ಯ ಆ್ಯಕ್ಚುಲಿ ಹೀ ಈಸ್ ಅ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಕನ್ವಿಕ್ಷನ್ ಅಂತ ನಾನು ಹೇಳ್ತೀನಿ. ಅಂದರೆ ಅವರ ರೆಕಾರ್ಡನ್ನೇ ಅವರು ಬ್ರೇಕ್ ಮಾಡಿಕೊಂಡು ಹೋಗೋದ್ರ ಕಡೆಗಷ್ಟೇ ನಮ್ಮ ಯಶ್ ಅವರ ಗಮನ ಇದ್ದೇ ಇರುತ್ತೆ. ಇಂತಹ ಒಬ್ಬ ನಟ ಕನ್ನಡ ಚಿತ್ರರಂಗದ ಹೀರೋ ಅಂತ ಆ್ಯಕ್ಚುಲಿ ಅಂದ್ಕೊಳ್ಳೋದೇ ನಿಜವಾಗ್ಲೂ ಒಂದು ಖುಷಿ ವಿಷಯ. ಆ್ಯಂಡ್ ಆ್ಯಸ್ ಅ ಪರ್ಸನ್ ಆಲ್ಸೋ ಹೀ ಈಸ್ ವೆರಿ ಇನ್ಸ್ಪಿರೇಷನಲ್. ಒಂದು ಕ್ರಾಫ್ಟ್ ಅಂತ ಬಂದಾಗ ಅದಕ್ಕೆ ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು, ಎಷ್ಟರ ಮಟ್ಟಿಗೆ ನಾವು 100% ಕನ್ವಿಕ್ಷನಿಂದ ಕೆಲಸ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಹಳ ದೊಡ್ಡ ಸ್ಫೂರ್ತಿಯಾಗಿ ಯಶ್ ಅವರು ನಿಲ್ತಾರೆ. ಅಫ್ಕೋರ್ಸ್ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನಾನು ತುಂಬ ವಿಷಯಗಳಿದೆ. ಒಂದು ಡೀಟೇಲ್ಡ್ ಅನಾಲಿಸಿಸ್ ವಿಡಿಯೋ ಕೂಡ ನಾನು ಮುಂದಿನ ದಿನಗಳಲ್ಲಿ ಈ ಒಂದು ಇಂಟ್ರೊಡ್ಯೂಸಿಂಗ್ ರಾಯ ವಿಡಿಯೋ ಬಗ್ಗೆ ನಾನು ಮಾಡ್ತಾ ಹೋಗ್ತೀನಿ. ಬಟ್ ವಾಟ್ ಎವರ್ ದ ಕನ್ವಿಕ್ಷನ್ ಆಫ್ ದ ವಿಡಿಯೋ ಏನಿತ್ತಲ್ಲ, ಇಟ್ ವಾಸ್ ಜಸ್ಟ್ ಮೈಂಡ್ ಬ್ಲೋಯಿಂಗ್. ಆ್ಯಂಡ್ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾಕಿಗಿಂತ ಇಲ್ಲಿ ಇನ್ನೂ ವಿಲೇನಿಯಸ್ ರೂಪದಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದಂತೂ ಕನ್ಫರ್ಮ್ ಆಯಿತು. ನಾನು ಆಗಲೇ ಹೇಳಿದೆ, ದಿಸ್ ಈಸ್ ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ. ಅಂದರೆ ವಯಸ್ಕರಿಗೆ ಹೇಳುವಂತಹ ಒಂದು ಕಟ್ಟುಕತೆ ಇದು. ಸೊ ವಯಸ್ಕರಿಗೆ ಮಾತ್ರ. ನೋಡೋಣ ಏನೇನೆಲ್ಲ ಹೇಳೋದಕ್ಕೆ ಹೊರಟಿರ್ತಾರೆ ಆ್ಯಕ್ಚುಲಿ ಈ ಒಂದು ಸಿನಿಮಾ ಮೂಲಕ ಅಂತ. ಮುಂದೆ ನಾನು ಆ್ಯಕ್ಚುಲಿ ಬೇರೆ ಲೈಕಂದರೆ ಅನಾಲಿಸಿಸ್ ವೀಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ಮುಂದಿನ ದಿನಗಳಲ್ಲಿ. ಈ ಒಂದು ವಿಡಿಯೋ ನೋಡಿದಾಗ ನಿಮಗೇನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ನೊಂದು ಕೂಡ ಅನ್ನಿಸ್ತು ನನಗೆ, ಹಾಲಿವುಡ್ಗೆ ಹೊಸ ಹೀರೋ ಇಂಟ್ರೊಡಕ್ಷನ್ ಕೂಡ ಈ ಸಿನಿಮಾ ಮೂಲಕ ಆಯಿತು ಅಂತ ಹೇಳ್ಬೋದು. ಜಾಸ್ತಿ ಹೇಳೋಕೆ ಹೋದರೆ ಉತ್ಪ್ರೇಕ್ಷೆ ಅಂತ ಅನ್ನಿಸ್ಬೋದು. ಬಟ್ ಒಂದು ಸಿನಿಮಾ ಅಂತ ನೋಡೋಕೆ ಹೋದಾಗ ಅಂದರೆ ಆ ಒಂದು ಸ್ಕೇಲ್ ಆಗಿರ್ಬೋದು, ಮೇಕಿಂಗ್ ಮತ್ತು ವಿಷನ್ ಆಗಿರಬಹುದು, ಇದೆಲ್ಲವೂ ಕೂಡ ಉತ್ಕೃಷ್ಟ ಮಟ್ಟದಲ್ಲಿ ಲೈಕ್ ಟಾಕ್ಸಿಕ್ ಸಿನಿಮಾದಲ್ಲಿ ಕಾಣಿಸುತ್ತೆ. ಆ ರೀತಿಯ ಒಂದು ಎಂಟರ್ಟೈನ್ಮೆಂಟ್ ಈ ಸಿನಿಮಾ ಮೂಲಕ ಸಿನಿಮಾ ಪ್ರೇಕ್ಷಕರಿಗೆ ಡೆಫಿನೆಟ್ಲಿ ಎಂಜಾಯ್ ಮಾಡೋದಕ್ಕೆ ಸಿಗುತ್ತೆ ಅಂತ ಕಣ್ಣು ಮುಚ್ಕೊಂಡು ಹೇಳ್ಬೋದು. ಸೊ ರಾಯ ನೋಡಿದಾಗ ನಿಮಗೇನು ಅನ್ನಿಸ್ತು ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಈ ಸಂದರ್ಭದಲ್ಲಿ ನಾನು ನಮ್ಮ ರಾಮ್ ಗೋಪಾಲ್ ವರ್ಮಾ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಬಗ್ಗೆ ಮಾತಾಡಲೇಬೇಕು. ಅವರೇನೋ ಹೇಳಿದರು, ದುರಂಧರ್ 2 ಬರ್ತಾ ಇದೆ ಮಾರ್ಚ್ 19ನೇ ತಾರೀಕು. ದುರಂಧರ್ 1 ಈಗಾಗಲೇ ಸೌತ್ ಸಿನಿಮಾಗಳ ಇನ್ವೇಷನ್ ಏನಿತ್ತಲ್ಲ, ಸೊ ಅದನ್ನೆಲ್ಲ ಧೂಳಿಪಟ ಮಾಡಿದೆ. ಸೌತ್ ಸಿನಿಮಾಗಳಲ್ಲೆಲ್ಲ ಆ್ಯಕ್ಚುಲಿ ಇವಾಗ ಕಳೆದ ಕೆಲವೊಂದಷ್ಟು ವರ್ಷಗಳಿಂದ ಸೌತ್ ಸಿನಿಮಾಗಳು ಬಾಲಿವುಡ್ನ ಮೂಲೆ ಗುಂಪು ಮಾಡಿ ಸೌತ್ ಸಿನಿಮಾಗಳೇ ಈಗ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಅಂದರೆ ಸದ್ದು ಮಾಡ್ತಾ ಇರೋವಂಥದ್ದು. ಸೊ ಈ ಸೌತ್ ಸಿನಿಮಾಗಳ ಇನ್ವೇಷನನ್ನು ದುರಂಧರ್ ಸಿನಿಮಾ ಧೂಳಿಪಟ ಮಾಡಿದೆ. ದುರಂಧರ್ 2 ವಿಲ್ ಟೆರಿಫೈ ಸೌತ್ ಸಿನಿಮಾ. ಅಂದರೆ ಸೌತ್ ಸಿನಿಮಾನೇ ಪತರಗುಟ್ಟೋ ಹಾಗೆ ದುರಂಧರ್ ಪಾರ್ಟ್ 2 ಸಿನಿಮಾ ಮಾಡುತ್ತೆ ಅನ್ನುವಂತಹ ಹೇಳಿಕೆ ಕೊಟ್ಟಿದ್ರು. ಆದರೆ ರಾಮ್ ಗೋಪಾಲ್ ವರ್ಮಾ ಅವರೇ, ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈಗ ಬರ್ತಾ ಇದೆಯಲ್ಲ ಟಾಕ್ಸಿಕ್ ಸಿನಿಮಾ ಇಸ್ ದ ದುರಂಧರ್ ಆಫ್ ಬಾಕ್ಸ್ ಆಫೀಸ್ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಕಂಪ್ಯಾರಿಸನ್ನೇ ಅಲ್ಲಿ ಅದಕ್ಕೆ ಅರ್ಥ ಇಲ್ಲ. ದುರಂಧರ್ದು ಜಾನ್ರಾನೇ ಬೇರೆ, ಟಾಕ್ಸಿಕ್ ಇದ್ದು ಜಾನ್ರಾನೇ ಬೇರೆ. ಅಲ್ಲಿ ಕಂಪ್ಯಾರಿಸನ್ ಅಗತ್ಯ ಇರಲಿಲ್ಲ. ಬಟ್ ಯಾರೇ ಬರಲಿ ಏನೇ ಆಗಲಿ, ಅಫ್ಕೋರ್ಸ್ ದುರಂಧರ್ ಪಾರ್ಟ್ 2 ಸಿನಿಮಾಗೆ ಅದರದೇ ಆದಂತಹ ವೈಶಿಷ್ಟ್ಯತೆ ಇದೆ, ಅದಕ್ಕೆ ಆದಂತಹ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದನ್ನು ತಳ್ಳಿ ಹಾಕ್ತಾ ಇಲ್ಲ. ಅಟ್ ದ ಸೇಮ್ ಟೈಮ್ ಟಾಕ್ಸಿಕ್ ಸಿನಿಮಾದ ರೇಂಜೇ ಬೇರೆ ಅಂತ ಹೇಳ್ಬೋದು. ಟಾಕ್ಸಿಕ್ ಈಸ್ ದ ಅಫಿಷಿಯಲ್ ದುರಂಧರ್ ಆಫ್ ಬಾಕ್ಸ್ ಆಫೀಸ್ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಇದೆಲ್ಲ ವಿಷಯದ ಬಗ್ಗೆ ನಿಮಗೇನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.